ಗಚದ್ವಂ ಸಂವದದ್ವಂ ಸಂವೋ ಮನಸಾ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜನಾನಾ ಉಪಾಸತೆ. ಎಲ್ಲರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ಬಂಧುಗಳೇ, ಇಂದು ಕೆಲವಾರು ಸೂಕ್ಷ್ಮ ವ್ಯಾಯಾಮಗಳನ್ನ ಅಭ್ಯಾಸ ಮಾಡೋಣ. ಸೂಕ್ಷ್ಮಾಸನಗಳು ಅಂತ ಕರೀತಾರೆ. ಅಂದರೆ ನಮ್ಮ ಶರೀರದಲ್ಲಿ ಅನೇಕ ಜೋಡು ಮತ್ತು ಕೀಲುಗಳಿವೆ. ಎಲ್ಲೆಲ್ಲಿ ಜೋಡು ಇದೆ ಅಲ್ಲೆಲ್ಲಿ ಕೀಲುಗಳಿದ್ದಾವೆ. ಆ ಜೋಡು ಮತ್ತು ಕೀಲುಗಳ ಮಧ್ಯದಲ್ಲಿ ಏನಿದೆ ಅಂತಂದರೆ ಗ್ರಂಥಿಗಳಿರ್ತವೆ. ಆ ಗ್ರಂಥಿಗಳು ನಿಷ್ಕ್ರಿಯವಾದರೆ ನಮಗೆ ಜೋಡುಗಳ ನೋವು ಬರಲಿಕ್ಕೆ ಆರಂಭವಾಗತ್ತೆ. ಅಂದರೆ ಅವುಗಳು ಒಂದಕ್ಕೂ ಒಂದು ತಿಕ್ಕಿದಾಗ ನಮಗೆ ನೋವು ಉಂಟಾಗತ್ತೆ. ಮತ್ತು ಅದರ ಮಧ್ಯದಲ್ಲಿ ತುಂಬ ಮೈನ್ಯೂಟಾಗಿ ಅತ್ಯಂತ ಚಿಕ್ಕದಾಗಿರುವಂತಹ ನರಗಳಿದ್ದಾವೆ. ಆ ನರುಗಳು ಒತ್ತುವುದರಿಂದ ನಮಗೆ ವಿಪರೀತವಾಗಿರುವಂತಹ ನೋವು ಬರ್ತಾ ಹೋಗುತ್ತೆ, ಕೈ ಸೆಳೆತ ಆರಂಭವಾಗುತ್ತಾ ಹೋಗುತ್ತೆ. ಇಂಥದಕ್ಕೆ ನಾವು ಈ ರೀತಿ ಸಮಸ್ಯೆಯನ್ನು ಎದುರಿಸಬಾರದು. ಈ ಸಮಸ್ಯೆಯಿಂದ ನಾವು ಮುಕ್ತರಾಗಬೇಕು. ಅದಕ್ಕಿರುವಂಥ ಮಾರ್ಗ ಯಾವುದು ಅಂತಂದರೆ ಪ್ರತಿನಿತ್ಯ ನಾವು ಸೂಕ್ಷ್ಮ ಆಸನಗಳನ್ನು ಅಭ್ಯಾಸ ಮಾಡಬೇಕು. ಅಂದರೆ ತಲೆಯಿಂದ ಕಾಲು ಬೆಳ್ಳುವರೆಗೂ ಈ ಆಸನಗಳನ್ನು ಅಭ್ಯಾಸ ಮಾಡಬೇಕು. ಅವುಗಳು ಹೇಗೆ ಅಂತಂದರೆ, ಆರಂಭದಲ್ಲಿ ನಾವು ಈ ಕತ್ತಿನಿಂದ ಆರಂಭ ಮಾಡೋದು. ನಮ್ಮ ಮೊದಲ ಮೇಜರ್ ಜಾಯಿಂಟ್ ಇರೋದೇ ಈ ಭಾಗದಲ್ಲಿ. ಅಂದರೆ ಇಲ್ಲಿ ಕುತ್ತಿಗೆ ಹಿಂಭಾಗದಿಂದ ಮೆದುಳಿಗೆ ಅನೇಕ ನರಗಳು ಹೋಗಿರ್ತವೆ. ಆ ನರಗಳಲ್ಲಿ ಸ್ವಲ್ಪ ಏನಾದರೂ ತೊಂದರೆ ಆದರೆ ನಿಮಗೆ ತಲೆನೋವು, ಮರೆವು, ಹೀಗೆ ಅನೇಕ ರೋಗಗಳನ್ನ ನಾವು ತಂದುಕೊಳ್ಬಹುದು. ಅದಕ್ಕಾಗಿ ನಾವೇನು ಮಾಡಬೇಕು, ಮೊದಲು ಕುತ್ತಿಗೆ ಎಕ್ಸಸೈಸನ್ನು ಮಾಡೋಣ. ಕತ್ತನ್ನು ನಿಧಾನವಾಗಿ ಎದೆ ಹತ್ತಿರ ತೆಗೆದುಕೊಂಡು ಬನ್ನಿ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ಕೆಳಗಡೆ. ಇದು ಒಂದು ಮೂಮೆಂಟ್. ಎರಡನೇದು, ಕೈಗಳು ಇದ್ದಲ್ಲಿರಬೇಕು. ಮೂರನೇದು, ಇದಾದಮೇಲೆ ನಾವೇನು ಮಾಡಬೇಕು ಅಂದರೆ ಕತ್ತನ್ನು ರೋಟೇಟ್ ಮಾಡ್ಬೋದು. ಇದು ಯಾರಿಗೆ ಕತ್ತು ನೋವಿದೆ, ಸರ್ವೈಕಲ್ ಸ್ಪಾಂಡಿಲಿಸಿಸ್, ನಮ್ಮ ಕತ್ತಿನಲ್ಲಿ 7 ಡಿಸ್ಕ್ಗಳಿರ್ತವೆ. ಆ ಡಿಸ್ಕ್ಗಳ ಮಧ್ಯದಲ್ಲಿ ನರಗಳಿರ್ತವೆ. ನರಗಳು ಬಲ್ಜ್ ಆದಾಗ ನಮಗೆ ನೋವು ಕಾಣಲಿಕ್ಕೆ ಆರಂಭವಾಗ್ತಾ ಹೋಗುತ್ತೆ. ರಿಲ್ಯಾಕ್ಸ್. ಇದಾದಮೇಲೆ ಕೈಯನ್ನು ಹೀಗೆ ತೆಗೆದುಕೊಳ್ಳಿ. ಈ ಭುಜದ ಮೂಮೆಂಟನ್ನು ನಾವು ಮಾಡೋಣ. ಆಮೇಲೆ ಹೀಗೆ ರಿಲ್ಯಾಕ್ಸ್. ಇದಾದಮೇಲೆ ಪುನಃ ಕತ್ತಿನ ಮೂಮೆಂಟನ್ನು ಮಾಡಬೇಕು.
ರಿಲ್ಯಾಕ್ಸ್ ಆಗಿಬಿಡಿ. ಇದಾದಮೇಲೆ ಕೈಗಳನ್ನು ಪುನಃ ರಿಲ್ಯಾಕ್ಸ್ ಆಗಿಬಿಡಿ. ಕಣ್ಣುಗಳು ಮುಚ್ಕೊಳ್ಳಿ. ಈ ರೀತಿ ಚಲನೆಯನ್ನು ಮಾಡಿದಾಗ ಯಾವ ರೀತಿ ನಿಮಗೆ ಅಲ್ಲಿ ಸೆಳೆತ ನೋವು ಕಾಣ್ತಾ ಇದ್ದರೆ ಅದನ್ನು ಗಮನಿಸಿ ಆಳವಾದ ಉಚ್ಛ್ವಾಸ ನಿಶ್ವಾಸ ಮಾಡಿ. ನಿಧಾನ ಕೈಗಳನ್ನು ಭುಜ ಸಮ ತೆಗೆದುಕೊಳ್ಳಿ. ಹೀಗೆ ಎದುರು ಬದುರು, ಆಮೇಲೆ ಅಂಗೈ ಮೇಲ್ಮುಖ, ಆಮೇಲೆ ಅಂಗೈ ಹೊರಮುಖ. ಸ್ವಲ್ಪ ವೇಗವಾಗಿ ಮಾಡಿದರೆ ನಡೀತದೆ. ರಿಲ್ಯಾಕ್ಸ್ ಆಗಿಬಿಡಿ. ನಿಧಾನ ಕೈಗಳನ್ನು ಮುಂಗೈ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಒಂದು ಮೇಜರ್ ಜಾಯಿಂಟ್. ಅನೇಕರಿಗೆ ಈ ನೋವು ಬರ್ತಾರೆ. ಇದರಿಂದ ನೋಡಿ ಈ ನರಗಳೆಲ್ಲ ಏಳಲಿಕ್ಕೆ ಆರಂಭವಾಗ್ತಾ ಹೋಗ್ತಾವೆ. ಯಾವಾಗ ನೀವು ಹೀಗೆ ಮಾಡ್ಕೋಬೋದು. ಈ ರೀತಿ ರಿಲ್ಯಾಕ್ಸ್. ಈ ರೀತಿ ಮಾಡೋದ್ರಿಂದ ಬ್ಲಡ್ ತುಂಬ ಚೆನ್ನಾಗಿ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ ನಿಮ್ಮ ಅಂಗೈಗಳಲ್ಲಿ. ಅದನ್ನು ಹೀಗೆ 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 ಹೊರಮುಖವಾಗಿಯೂ ನಾವು ಮಾಡ್ಬೋದು. ನೋಡಿ, ಮೇಲ್ಮುಖ ಮಾಡ್ಬೋದು. ಸಾಧ್ಯ ಆದರೆ ಈ ಎಲ್ಬೋ ಏನಿದೆಯಲ್ಲ, ಈ ಮೊಣಕೈ, ಇದನ್ನು ಸಾಧ್ಯಷ್ಟು ನೀವು ನೇರ ಮಾಡ್ಕೋಬೇಕು. ಸುಮ್ಮನೆ ಹೀಗೆ ನಿಂತ್ಕೊಳ್ಳಿ ನೋಡೋಣ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ರಿಲ್ಯಾಕ್ಸ್. ಇದು ನೋಡಲಿಕ್ಕೆ ಭಾಳ ಸರಳ ಕಾಣ್ತದೆ, ಆದರೆ ನೀವು ಅಭ್ಯಾಸ ಮಾಡಿದ ಮೇಲೆ ಏನೂ ಇಲ್ಲ. ಸುಮ್ಮನೆ ಆಳ ಉಸಿರು ತೆಗೆದುಕೊಳ್ಳಿ. ಈ ಕೈಗಳನ್ನು ಹಿಡ್ಕೊಳ್ಳಿ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಇದೇನು ಬಿಡು, ಇದು ಬಹಳ ಸರಳ ಅಂತ ಅನಿಸ್ಬೋದು ನಿಮಗೆ. ಆಮೇಲೆ ಹೀಗೆ ಪೂರ ಇಷ್ಟು ಮಾಡಿದ ತಕ್ಷಣ ನಿಮಗೆ ಆ ನೋವು ಏನಿದೆಯಲ್ಲ ಅದು ಕತ್ತಿನವರೆಗೂ ಬರಲಿಕ್ಕೆ ಆರಂಭವಾಗ್ತಾ ಹೋಗುತ್ತೆ. ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿ. ಈ ಭುಜಗಳು ಭಾಳ ಸ್ಟ್ರೆಂಗ್ತನ್ ಆಗ್ತಾ ಹೋಗ್ತವೆ. ಇದಾದಮೇಲೆ ಬಾಡಿ ಟ್ವಿಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಕಾಲು ಅಗಲಿಸ್ಕೋಬೋದು ಈ ರೀತಿ.
ಇಷ್ಟು ಆದಮೇಲೆ ನೀವೇನು ಮಾಡಬೇಕು, ಮತ್ತೆ ಕಾಲನ್ನು ಕೂಡಿಸ್ಕೊಂಡು ಸ್ವಲ್ಪ ಕಾಲು ಅಗಲಿಸ್ಕೊಂಡು ಅಪ್ಪರ್ ಬಾಡಿ ಮೂಮೆಂಟ್. ವಿರುದ್ಧ ರಿಲ್ಯಾಕ್ಸ್. ಇದಾದಮೇಲೆ ಲೋವರ್ ಬಾಡಿ. ಆ್ಯಂಟಿ ಕ್ಲಾಕ್ ವೈಸ್. ಇದನ್ನ ನಿಮಗೇನು ಇದನ್ನು ಮಾಡಬೇಕಾದ್ರೆ ಯೋಗ ಮ್ಯಾಟ್ ಬೇಕಾಗಿಲ್ಲ, ಏನಿಲ್ಲ. ಇದನ್ನ ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು. ಉಸಿರಾಟ ಕಡೆಗೆ ಗಮನ ತೆಗೆದುಕೊಂಡು ಬನ್ನಿ ಅಷ್ಟೇ. ಇದಾದಮೇಲೆ ಮೊಣಕಾಲು. ಅದಾದಮೇಲೆ ಸ್ವಲ್ಪ ನೀವು ರಿಲ್ಯಾಕ್ಸ್. ಅದಾದಮೇಲೆ ರಿಲ್ಯಾಕ್ಸ್. ಇಷ್ಟು ತಲೆಯಿಂದ ಕಾಲಿನ ಬೆಳೆವರೆಗೂ ನಾವು ಸೂಕ್ಷ್ಮ ವ್ಯಾಯಾಮವನ್ನು ಮಾಡಿದ್ದೇವೆ. ಇದಾದಮೇಲೆ ನಿಮಗೆ ಸಮಯ ಸಿಕ್ಕರೆ ಭಸ್ತ್ರಿಕಾ, ಕಪಾಲಭಾತಿ, ನಾಡಿ ಶೋಧನ, ಭ್ರಾಮರಿ, ಉಜ್ಜಾಯಿ ಇವುಗಳನ್ನ ಮಾಡಿ, ಮತ್ತು ಶರೀರದಲ್ಲಿ ಹೀಟ್ ಹೆಚ್ಚಾದರೆ ಶೀತಲೀಕರಣ, ಸಿತ್ಕರಿ ಪ್ರಾಣಾಯಾಮ, ಈ 7 ಪ್ರಾಣಾಯಾಮ ಮತ್ತು ಸೂಕ್ಷ್ಮ ವ್ಯಾಯಾಮ. ಈ ಸೂಕ್ಷ್ಮ ವ್ಯಾಯಾಮ ಮಾಡಲಿಕ್ಕೆ ನಿಮಗೆ ಒಂದು 10 ನಿಮಿಷ ಸಮಯ ಹಿಡಿಯುತ್ತೆ. ಒಂದು 15 ನಿಮಿಷ, ಒಂದು 25-30 ನಿಮಿಷದಲ್ಲಿ ಸಂಪೂರ್ಣ ನಿಮಗೆ ಹೆಲ್ದಿ ಆಗ್ತೀರಾ. ಇಷ್ಟೇ ನೀವು ಮಾಡಿದರೆ ಸಾಕು ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಮುಗಿಸಿದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.